ಕರ್ನಾಟಕದ ಎಕಾನಮಿ ಅದ್ಭುತವಾಗಿ ಬೆಳೆಯುತ್ತಿದೆ. ಆದ್ರೆ ಈ ನಂಬರ್ಗಳ ಹಿಂದಿನ ಅಸಲಿ ಕಥೆಯೇನು ನೋಡೋಣ ಬನ್ನಿ. ಕರ್ನಾಟಕದ ಆರ್ಥಿಕತೆ ಬರೋಬ್ಬರಿ 12.9% ಬೆಳೆಯುವ ನಿರೀಕ್ಷೆಯಿದೆ. ಇದೊಂದು ದೊಡ್ಡ ಮೈಲಿಗಲ್ಲು. ರಾಷ್ಟ್ರೀಯ ಸರಾಸರಿ ಕೇವಲ 8%. ಅದಕ್ಕೆ ಹೋಲಿಸಿದ್ರೆ ಕರ್ನಾಟಕ ಎಷ್ಟು ಮುಂದಿದೆ ಅಂತ ನೀವೇ ನೋಡಿ. ರಾಜ್ಯದ ಗಟ್ಟಿ ಆರ್ಥಿಕ ಅಡಿಪಾಯ ಜೊತೆಗೆ ಸರ್ಕಾರದ ಪಾಲಿಸಿಗಳ ಪರಿಣಾಮ ಇದು. ಹಾಗಾದ್ರೆ ಈ ಅದ್ಭುತ ಬೆಳವಣಿಗೆಗೆ ಕಾರಣ ಏನು? ರಿಪೋರ್ಟ್ ಪ್ರಕಾರ ಒಂದೇ ಒಂದು ಮುಖ್ಯ ಕಾರಣ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ರಾಜ್ಯಕ್ಕೆ ಬಂದಿರೋ ಹೂಡಿಕೆ ಬರೋಬ್ಬರಿ 6.57 ಲಕ್ಷ ಕೋಟಿ ರೂಪಾಯಿ. ಆದ್ರೆ ಈ ಬೆಳವಣಿಗೆ ಖುಷಿ ಕೊಡ್ತಿದ್ರೂ ರಾಜ್ಯದ ಆರ್ಥಿಕ ವರದಿ ಒಂದು ದೊಡ್ಡ ಸವಾಲನ್ನು ಎತ್ತಿ ತೋರಿಸ್ತಿದೆ. ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ನಡುವಿನ ಹಣಕಾಸಿನ ಸಂಬಂಧದ ಬಗ್ಗೆ. ಅದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸೆಂಟ್ರಲ್ ಟ್ರಾನ್ಸ್ಫರ್ಸ್ ಅನ್ನೋ ಕಾನ್ಸೆಪ್ಟ್ ನೋಡೋಣ. ಅಂದ್ರೆ ಕೇಂದ್ರದಿಂದ ಬರೋ ಹಣ. 2017-18ರಲ್ಲಿ ಕರ್ನಾಟಕದ ಒಟ್ಟು ಆದಾಯದಲ್ಲಿ ಕೇಂದ್ರದ ಪಾಲು 32.1% ಇತ್ತು. ಆದ್ರೆ 2026ರ ಹೊತ್ತಿಗೆ ಈ ಪಾಲು ಬರೀ 25.1%ಗೆ ಇಳಿಯುತ್ತೆ ಅಂತ ಅಂದಾಜಿದೆ. ಇದರರ್ಥ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ತನ್ನ ಸ್ವಂತ ಕಾಲ ಮೇಲೆ ಹೆಚ್ಚು ನಿಂತಿದೆ. ಇನ್ನೊಂದು ಕಡೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂದ್ರೆ ಜಿಎಸ್ಟಿ ಆದಾಯ ಕೂಡ ಕಡಿಮೆಯಾಗ್ತಿದೆ. ಒಂದು ಪಾಲಿಸಿ ಚೇಂಜ್ ನಂತರ ತಿಂಗಳ ಜಿಎಸ್ಟಿ ಬೆಳವಣಿಗೆ 10%ಇಂದ ಬರೀ 4%ಗೆ ಇಳಿದಿದೆ. ವರದಿಯಲ್ಲೇನಿವೆ ಗೊತ್ತಾ? ಇದು ರಾಜ್ಯಗಳನ್ನ ಒಂದು ಆರ್ಥಿಕ ಪ್ರಪಾತದ ಕಡೆ ತಳ್ಳಿದೆ ಅಂತ ಹೇಳಿದೆ. ಹಾಗಾದ್ರೆ ಈ ಪರಿಸ್ಥಿತಿಯನ್ನ ನಿಭಾಯಿಸೋಕೆ ರಾಜ್ಯ ಸರ್ಕಾರದ ಪ್ಲಾನ್ ಏನು? ಪ್ಲಾನ್ ತುಂಬಾನೇ ಸ್ಪಷ್ಟವಾಗಿದೆ. ಸರಿಯಾದ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸೋದು. ಅಂದಹಾಗೆ ರಾಜ್ಯದ ಈ ಬೇಡಿಕೆಗೆ ಈಗ ಕೇಂದ್ರದ ಅಂಕಿಅಂಶಗಳೇ ಪುಷ್ಟಿ ನೀಡ್ತಿವೆ. ಕೇಂದ್ರದ ಬಜೆಟ್ನಲ್ಲೇ ದೇಶಾದ್ಯಂತ ಜಿಎಸ್ಟಿ ಆದಾಯದಲ್ಲಿ ಭಾರೀ ಕೊರತೆ ಇರೋದು ಕಾಣ್ತಿದೆ. ಇದು ರಾಜ್ಯದ ವಾದಕ್ಕೆ ಇನ್ನಷ್ಟು ಬಲ ನೀಡುತ್ತೆ. ಇದು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ. ಭಾರತದ ಬಲಿಷ್ಠ ರಾಜ್ಯಗಳು ಹೀಗೆ ಮುನ್ನುಗ್ಗುತ್ತಿರುವಾಗ ಆರ್ಥಿಕ ಸಮತೋಲನ ಹೇಗೆ